ನಮಸ್ಕಾರ ರೀ. ನಾನು ನಿಮ್ಮ ಸಿರಿಮನೆ ಕಿಚನ್ದ ಮಾತಾಡತ್ತೀನಿ ನೋಡ್ರಿ. ಇವತ್ತಿನ ಸ್ಪೆಷಲ್ ಏನಂದ್ರೆ ಬೆಳ್ಳುಳ್ಳಿ ಸುಸ್ಲಾ ಮಾಡತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಸುಸ್ಲಾರೇನ್ರಿ, ಟೊಮಟಿ ಸುಸ್ಲಾರೇನ್ರಿ, ಮಂಡಕ್ಕಿ ಒಗ್ಗರಣೆರೇನ್ರಿ, ಏನಾದರೂ ತಿಳ್ಕೊರಿ. ಇದಕ್ಕೆ ರೀ ಒಂದು 4 ಟೊಮಟಿ ತೊಗೊಂಡಿನ್ರಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ ರೀ, ಕೊತ್ತಂಬರಿ ತೊಗೊಂಡು ನೋಡ್ರಿ. ಇದಕ್ಕೆ ಮೆಣ್ಸಿನ್ಕಾಯಿ ಹಾಕಂಗಿಲ್ಲ ರೀ, ಸ್ವಲ್ಪ ಖಾರದ ಪುಡಿ ಹಾಕ್ತೀರಿ, ಅದಕ್ಕಾಗಿ ನಾನು ಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ರೀ. ಈಗ ನೋಡಿರಿ, ಒಂದು 4 ಟೊಮಟನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ನಾನಿಲ್ಲಿ 3 ಜನಕ್ಕೆ ಮಾಡಕ್ಕೆ ತೊಗೊಂಡಿನಿ, ಅದಕ್ಕೆ 4 ಟೊಮಟಿ ತೊಗೊಂಡ್ರಿ. ಇವಾಗ ಹೈಬ್ರಿಡ್ ಟೊಮಾಟಿ ಇರೋದ್ರಿಂದ ಜಾಸ್ತಿ ಹುಳಿ ಇರಂಗಿಲ್ಲಲ್ಲ ರೀ, ಅದಕ್ಕೆ ನಾನು 4 ತೊಗೊಂಡ್ರಿ. ನೀವೇನು ಜವಾರಿ ಟೊಮಾಟಿ ಇದ್ದಿದ್ದು ಸ್ವಲ್ಪ ಜಾಸ್ತಿ ಹುಳಿದು ಅಂದ್ರೆ 2 ಹಾಕ್ಕೊಂಡ್ರೆ ಸದಕ್ಕೆ ನಡೀತದ್ರಿ. ಆದ್ರೆ ಸ್ವಲ್ಪ ಹುಳಿ ಆಗ್ಬೇಕು ರೀ, ಅಂದರೆ ಇದ್ರ ಟೇಸ್ಟ್ ಇರೋದೇ ಹುಳಿ ಚೆಂದಾಗೆ ಆಗ್ಬೇಕು ನೋಡಿರಿ. ಈಗೆಲ್ಲ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿಂದ್ರಿ ನೋಡಿರಿ. ಒಂದು ಬುಟ್ಟಿ ಒಳಗೆ ಚುರುಮುರಿ ಎಲ್ಲ ತೊಯ್ಸ್ಕೊಂಡು ಇಟ್ಕೊಳತ್ತೀನಿ ನೋಡಿರಿ. ಬಳತನೂ ಬಿಡಬಾರ್ದು, ಚುರುಮುರಿ ಹಾಕಿದ್ನ ಅಷ್ಟೇ 1-2 ನಿಮಿಷ ಬಿಟ್ಟು ತೊಯ್ಸ್ಕೊಂಡು ಬಳತನ ಬಿಟ್ಟರೆ ಎಲ್ಲ ಚುರುಮುರಿ ಎಲ್ಲ ಮೆತ್ತಗೆ ಒಂದಕ್ಕೊಂದು ಅಂಟ್ಕೊಂಡು ಗಂಟು ಆಗ್ಬಿಡ್ತಾವೆ ನೋಡಿರಿ. ಹಾಗೆ ಒಂದು ಸ್ವಲ್ಪ ಒತ್ತಿಗೆನೂ ಹಿಂಡಕ್ಕೆ ಹೋಗೋದ್ರಿ. ಸ್ವಲ್ಪ ಮೀಡಿಯಮ್ದಾಗ ನೋಡ್ಕೊಂಡು ಚೆಂದ ಹಿಂಡಿ ಎಲ್ಲ ಒಂದು ಇದ್ರ ಕಡೆಗೆ ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೋಬೇಕು ನೋಡಿರಿ. ಇಷ್ಟೆಲ್ಲ ಆಗಿಂದ್ರಿ, ಈಗ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಡಾತೀನಿ ರೀ. ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಈಗ ಅದಕ್ಕೆ ಕಡಾಯಿ ಎಲ್ಲ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಮೀಡಿಯಮ್ದಾಗ ನೋಡಿ. ಎಣ್ಣೆ ಎಲ್ಲ ಕಾದ್ಮೇಲೆ ರೀ, ನಾವೆಲ್ಲ ಸುಲಿದಿಟ್ಕೊಂಡಿದ್ವಲ್ಲ ರೀ ಬೆಳ್ಳುಳ್ಳಿ, ಅದಕ್ಕೆ ಮೇನ್ ಬೆಳ್ಳುಳ್ಳಿ ಸುಸ್ಲಾ ಅಂತ ಹೆಸರು ಐತ್ರಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋರಿ, ಅಂದ್ರೆ ಮಾತ್ರ ಚಂದ ಇರ್ತೈತಿ. ನಾವು ಒಂದು ಸ್ವಲ್ಪ ಶೇಂಗಾದ ಕಾಳು ಹಾಕ್ಕೊಳತ್ತೀನಿ ರೀ. ಅದಕ್ಕೆ ನೀವು ಬೇಕಾದ್ರೆ ಶೇಂಗಾದ ಕಾಳು ಹಾಕೋರಿ, ಇಲ್ಲ ಸ್ಕಿಪ್ ಮಾಡ್ಕೊಂಡ್ರೆ ಸದಕ್ಕೆ ನಡಿತೈತ್ರಿ. ನಾನು ನಮ್ಮನೆ ಸ್ವಲ್ಪ ಎಲ್ಲದಕ್ಕೂ ಶೇಂಗಾದ ಕಾಳು ಕೇಳೋದ್ರಿಂದ ಸ್ವಲ್ಪ ಶೇಂಗಾದ ಕಾಳು ಹಾಕ್ಕೊಳತ್ತೀನಿ ರೀ. ಆ್ಯಕ್ಚುಲಿ ಶೇಂಗಾದ ಕಾಳು ಇರ್ಲಿಕ್ಕಂದ್ರೆ ಕೂಡ ಹಾಗೆ ಟೇಸ್ಟ್ ಆಗ್ತೈತ್ರಿ. ಇದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಇದಕ್ಕಂತೂ ಒಂದು ಹಿಂದಿನ ಹೆಸರೇ ಐತ್ರಿ. ನಮ್ಮ ಅವ್ವಾರಂತೂ ಭಾಳ ಚಂದ ಮಾಡ್ತಾರೆ ರೀ. ನಾನು ಅವರು ನೋಡಿ ಕಲ್ತೀನಿ ರೀ. ಹಿಂದೆ ನಮ್ಮ ಅವ್ವರು ಬಾಗಲಕೋಟೆಗಿದ್ದಾಗ ಒಂದು 2 ರೂಪಾಯಿ ಪ್ಲೇಟ್ ಕೊಡ್ತಿದ್ರಂತ್ರಿ. ಇದನ್ನು ನಮ್ಮ ಮಮ್ಮಿಯವ್ರು ಸಣ್ಣವ್ರಿದ್ದಾಗ ತೊಗೊಂಡು ತಿಂತಿದ್ರಂತ್ರಿ. ನಮ್ಮ ಮಮ್ಮಿಯವ್ರು ಯಾವಾಗಲೂ ಹೇಳ್ತಿದ್ರಿ, ಬಾಗಲಕೋಟೆ ಒಳಗೆ ಅವಾಗಿನ ಹಿಂದಕ್ಕೆ ರೀ ಒಂದು ಗಾಡಿ ಒಳಗೆ ಮಾರ್ತಿದ್ರಂತ್ರಿ. ಈಗ ನೋಡಿರಿ, ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡಾದ್ಮೇಲೆ ರೀ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಟಮಾಟೆ ಹಣ್ಣು ಹಾಕ್ಕೋಬೇಕು ರೀ. ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನಮ್ಮ ಮಮ್ಮಿಯವ್ರಂತೂ ಭಾರಿ ಹೇಳ್ತಿದ್ರಿ, ಒಂದು 2 ರೂಪಾಯಿ ಕೊಟ್ಟಿದ್ರು ಒಂದಿಷ್ಟು ಪ್ಲೇಟ್ ಕೊಡ್ತಿದ್ರಂತೆ. ಅವಾಗಿನ ಕಾಲೇ ಬೇರೆ ಅಲ್ರಿ, ಈಗಿನ ಕಾಲೇ ಬೇರೆ ರೀ. ಅದೊಂಥರ ಭಾರಿ ಬಿಡ್ರಿ. ಈಗಾದರೂ ನಮ್ಮ ಮನೆಗೆ ನಮ್ಮ ಅಮ್ಮಗಳದೆಲ್ಲರೂ ಬಂದ್ರೆ ನಮ್ಮ ಮಮ್ಮಿ ಕೆಲ ಇದನ್ನ ಮಾಡಿಸ್ಕೊಂಡು ತಿನ್ನಲಾರೆ ಹೋಗೋದೇ ಇಲ್ಲ ರೀ. ಯಾಕಂದ್ರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮಮ್ಮಿ ಕೈ ಅಂದಿದ್ದು ಸುಸ್ಲಾ ಅಂದ್ರೆ. ಇದೇನು ಮಂಡಕ್ಕಿ ಒಗ್ಗರಣೆರೇನ್ರಿ, ಸುಸ್ಲಾರೇನ್ರಿ, ಅಂದ್ರೆ ಟೇಸ್ಟ್ ಮಾತ್ರ ಭಾರಿ ಇರ್ತಾರೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿರಿ. ಇದೊಂಥರ ಹುಳಿ ಖಾರ ಟೇಸ್ಟ್ ಮಾತ್ರ ನನಗಂತೂ ಸಖತ್ ಇಷ್ಟ ರೀ. ಇದಂತರೂ ಟೊಮಟಿ ಸುಸ್ಲಾ, ಬೆಳ್ಳುಳ್ಳಿ ಸುಸ್ಲಾ ಅಂತ ಕರಿತಾರೆ ಇದಕ್ಕೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಬೇಯಕ್ಕೆ ಬಿಡ್ಬೇಕು ರೀ. ಟೊಮಾಟಿ ಮಾತ್ರ ಚೆಂದಾಗಿ ಹಣ್ಣಿಗೆ ಇಷ್ಟು ರಸ ಎಲ್ಲ ಬಿಡಂಗೆ ಸಣ್ಣಗೆ ಉರಿ ಇಟ್ಕೊಂಡು ಚೆಂದಾಗೆ ಟೊಮೆಟೊ ಎಲ್ಲ ಬೇಯಿಸ್ಕೋಬೇಕು ನೋಡಿ, ಉಪ್ಪು ಹಾಕ್ಕೊಂಡ್ಕೇನ್ರಿ. ನೋಡಿರಿ, ಎಲ್ಲ ಎಣ್ಣೆ ಎಲ್ಲ ಹೆಂಗೆ ಕಡ್ಯಾಕಾಗತೈತಿ. ಇಷ್ಟೆಲ್ಲ ಆದಮೇಲೆ ನೋಡ್ಬೇಕ್ರಿ. ಈಗ ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳತ್ತೀನಿ ರೀ. ನಿಮ್ಮ ಖಾರ ಜಾಸ್ತಿ ತಿಂದ್ರೆ ಜಾಸ್ತಿ ಹಾಕೋರಿ, ಇಲ್ಲ ಕಡಿಮೆ ಹಾಕೋರಿ. ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆಂದ ಆಕೈತಿ. ಯಾಕೆ ಸ್ವಲ್ಪ ಹುಳಿ ಇರ್ತೈತಲ್ಲ ರೀ, ಸ್ವಲ್ಪ ಖಾರನೂ ಇರ್ಬೇಕು ರೀ, ಅಂದರೆ ಟೇಸ್ಟ್ ಮಾತ್ರ ಭಾರಿ ಚಲೋ ಆಕೈತ್ರಿ. ಹಾಕ್ಕೊಂಡು ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ ಒಂದು ಸತಿ. ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ರೀ ನೆಕ್ಸ್ಟ್ ಎಲ್ಲ ಚೆಂದಾಗಿ ತಿರ್ಬೇಡಿ ನೋಡಿರಿ. ಅದು ಹೆಂಗೆ ಅಲತೈತಿ ಎಲ್ಲ ಎಣ್ಣೆ ಎಲ್ಲ ಸೈಡ್ ಬಿಟ್ಕೊಳಂಗೆ ಸಣ್ಣ ಲೋ ಫ್ಲೇಮ್ ಇಟ್ಕೊಂಡು, ಅದು ಟೊಮಾಟೊ ಎಷ್ಟು ಇದ್ವಲ್ಲ ರೀ, ಅದು ಇಷ್ಟ ಆಗ್ಬೇಕು ರೀ. ಅಂದರೆ ಎಲ್ಲ ಹಣ್ಣಾಗಿ ಆ ರೀತಿ ಕುದಿಬೇಕು ರೀ. ಅದು ಹಂಗೆ ಚೆಂದಾಗಿ ಕುದಿಯೋಂಗೆ ಲೋ ಫ್ಲೇಮ್, ಸ್ವಲ್ಪ ಪೇಷನ್ಸ್ ಇರ್ಬೇಕು ರೀ. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಅಂದರೆ ಸ್ವಲ್ಪ ಟೊಮಾಟಿ ಹಾಕಿರ್ತೀವಲ್ಲ ರೀ, ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ರೀ. ಟೇಸ್ಟ್ ಬೇಕಾರೆ ಭಾರಿ ಇರ್ತೈತೆ ರೀ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಇದೊಂಥರ ಯಾವಾಗಲೂ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಮಾಡಿದ್ದು ತಿಂದು ನಿಮಗೂ ಬೇಸರ ಆಗಿರ್ತೈತಲ್ಲ ರೀ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತೆ ರೀ. ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ. ನೋಡಿರಿ, ಈಗಂತೂ ಚೆಂದಾಗೆ ಕುದೀತ್ರಿ. ಸಣ್ಣ ಇಟ್ಕೊಂಡೀನಿ ರೀ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ನಮ್ಮ ಮನ್ಯಾಗ ಸ್ವಲ್ಪ ಕೊತ್ತಂಬರಿ ಖಾಲಿ ಆಗಿತ್ತು ರೀ, ಸ್ವಲ್ಪ ಐತೆ, ಅದಕ್ಕೆ ನಾನು ಸ್ವಲ್ಪ ಹಾಕಿನಿ. ನೀವು ಭಾಳ ಐತೆ ಸ್ವಲ್ಪ ಜಾಸ್ತಿ ಹಾಕೋರಿ, ನಡಿತೈತೆ. ಟೇಸ್ಟ್ ಮಾತ್ರ ಚಲೋ ಇರ್ತೈತೆ ರೀ. ಈಗ ನೆಕ್ಸ್ಟ್ ರೀ, ಆಗಳೇ ತೊಯ್ಸಿಟ್ಕೊಂಡಿದ್ವಲ್ಲ ರೀ ಚುರುಮುರಿ ರೀ, ಅದನ್ನ ಸ್ವಲ್ಪ ಹಾಕ್ಕೋಬೇಕು ನೋಡಿರಿ. ಕೈಯಿಂದನೇ ಮೊದಲು ಸ್ವಲ್ಪ ಹೊಡ್ಕೊತ ಉದುರ ಹಾಕೋರಿ. ಒಮ್ಮೆ ಎಲ್ಲನೂ ಸುರುವಿ ಬಿಟ್ರಂದ್ರೆ ಗಂಟವು ಜಲ್ದಿ ಒಡೆಯಂಗಿಲ್ಲ ರೀ. ಇದನ್ನು ಚುರುಮುರಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಉದುರಾಗೆ ಕೈಲಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಒಂದು ಸತಿ ಎಲ್ಲನೂ ಇದಾಗಂಗೆ. ಇಷ್ಟೆಲ್ಲ ಆದಮೇಲೆ ರೀ ನೆಕ್ಸ್ಟ್ ರೀ
ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲನೂ. ಆಯ್ತು ನೋಡಿರಿ, ಇಷ್ಟ ಆಯ್ತಂದ್ರೆ ಬೆಳ್ಳುಳ್ಳಿ ಸೋಸ್ಲ ಅಂದ್ರೆ ರೆಡಿ ಆಯ್ತು ರೀ. ಸ್ವಲ್ಪ ಕೊತ್ತಂಬರಿ ಉಳಿದಿತ್ತು ರೀ ಹಾಕೊಳತ್ತೀನಿ ರೀ ಮ್ಯಾಗ. ನೀವು ಸ್ವಲ್ಪ ಹಾಕೋರಿ ಇನ್ನೊಂದು ಸ್ವಲ್ಪ ಚೆಂದ ಕಾಣ್ತೈತೆ ರೀ, ನೋಡೋಕೆ ಟೇಸ್ಟ್ ಭಾರಿ ಇರ್ತೈತೆ ರೀ. ಹಾಕ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದ್ರೆ ಮಾತ್ರ ಭಾರಿ ಇರ್ತೈತೆ ರೀ. ನಮ್ಮ ಮನ್ಯಾಗಂದ್ರೆ 2 ಸತಿ ಹೊಳ್ಳೊಳ್ಳಿ ಹಾಕ್ಸ್ಕೊಂಡು ತಿಂದ್ರಿ. ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿ ಕಮೆಂಟ್